ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನನ್ನ ಮಗಳಿಗೋಸ್ಕರ. ಇವತ್ತು ಅವಳದು ಹುಟ್ಟಿದಬ್ಬ. ಬರ್ತ್ಡೇ ಸೆಲೆಬ್ರೇಷನ್ನ ನಮ್ಮ ಮನೇಲೇ ಮಾಡಿದ್ವಿ. ಬೆಳಿಗ್ಗೆಯಿಂದನೂ ಒಳಗೆ ಅದೇ ಜ್ಞಾನ, ಬರ್ತ್ಡೇ ಅಂತ ಹೇಳಿ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ಲು. ಸೊ ಸ್ಮಾಲ್ ಆಗಿ ಒಂದು ಪಾರ್ಟಿ ಅರೇಂಜ್ ಮಾಡಿ ಮನೇಲೇ ಮಾಡಿದ್ವಿ. ನಾವು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಸೇರಿ ತುಂಬಾ ಖುಷಿಯಿಂದ ಅವಳು ಬೆಳಿಗ್ಗೆಯಿಂದ ಇದ್ಲು. ಅವಳು ಬರ್ತ್ಡೇ ವ್ಲಾಗ್ನ ಯಾವಾಗ ಅಪ್ಲೋಡ್ ಮಾಡ್ತೀನಪ್ಪ ಅಂತ ಕಾಯ್ತಾ ಇದ್ದಾಳೆ. ಅವಳಿಗೆ ಈ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ಆಗಿದೆ ಅನ್ನೋದನ್ನು ನೋಡೋದೇ ಒಂಥರ ಅವಳಿಗೆ ಖುಷಿ. ಪದೇ ಈ ಬರ್ತ್ಡೇ ವ್ಲಾಗ್ನ ನೋಡ್ತಿರ್ತಾಳೆ. ನನಗೊಂಥರ ಖುಷಿ ಏನಂತ ಹೇಳಿದ್ರೆ, ನನ್ನ ಮಗಳಿಗೆ ಈ ವ್ಲಾಗ್ಸ್ನ ತೋರಿಸೋದ್ರಿಂದ ಅವಳಿಗೊಂದು ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ನಾವು ಫ್ಯಾಮಿಲಿ ಮಕ್ಕಳು ಎಲ್ಲ ಸೇರ್ಕೊಂಡೆಲ್ಲ ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ಸಿದ್ವಿ. ನಿಜವಾಗ್ಲೂ ಈ ಮಕ್ಕಳು ಬರ್ತ್ಡೇ ಅಂದ್ರೇ ಒಂಥರ ತಂದೆ ತಾಯಿಗಾಗಿರಲಿ ಯಾವ ಫ್ಯಾಮಿಲಿಗಾಗಿರಲಿ ಒಂಥರ ಮನೇಲಿ ಖುಷಿ ವಾತಾವರಣ ಇರುತ್ತೆ. ನಿಜವಾಗ್ಲೂ ಆ ಮೂಮೆಂಟ್ನ ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ಹೇಳೋದಕ್ಕೆ ಆಗಲ್ಲ. ಮನೆ ಹತ್ರ ಇದ್ದ ಎಲ್ಲ ಫ್ರೆಂಡ್ಸ್ನು ಕರೆದು ಅವಳು ಕೇಕ್ ಕಟ್ ಮಾಡಿ ಸ್ವೀಟ್ಸ್ ಎಲ್ಲ ಕೊಟ್ಟು ರಿಟರ್ನ್ ಗಿಫ್ಟ್ಸ್ ಕೊಟ್ಟು ಕಳಿಸಿದ್ವಿ. ತುಂಬ ಅಂದರೆ ತುಂಬ ಖುಷಿ ಪಟ್ಲು ಅವಳು. ನನ್ನ ಮಗಳು ಫ್ರೆಂಡ್ಸು ಮನೆಗೆಲ್ಲರೂ ಬಂದಿದ್ದರು. 3 to 4 hours ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನನ್ನ ಮಗಳಂತೂ ಸಖತ್ತು ಖುಷಿಯಿಂದ ಇದ್ಲು ಆ ಹೋಲ್ ಡೇ. ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋದು ಒಂದು ಖುಷಿ ಆದರೆ ಇನ್ನೊಂದು ದೊಡ್ಡ ಖುಷಿ ಏನಂದರೆ ಗಿಫ್ಟ್ ಸಿಗುತ್ತೆ ಅಂತ. ನನ್ನ ಮಗಳಂತೂ ಆವಾಗಲೇ ಕೊಟ್ಟಿರೋ ಗಿಫ್ಟ್ಸ್ನ ಆವಾಗಲೇ ಓಪನ್ ಮಾಡಿ ಎಲ್ಲ ನೋಡಿಬಿಟ್ಲು. ತುಂಬಾ ಖುಷಿ ಪಟ್ಲು ಎಲ್ಲರೂ ತಂದಿರೋ ಗಿಫ್ಟ್ಸ್ನ ನೋಡಿ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡಿದ್ದೀವಿ ಅಂತ. ನನ್ನ ಮಗಳ ಬರ್ತ್ಡೇ ದಿನಾನೇ ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದರು. ಅಂದರೆ ನಾವೊಂದು ಹೋಂಡಾ ಆ್ಯಕ್ಟಿವಾನ ಬುಕ್ ಮಾಡಿದ್ವಿ. ಅದು ಇವತ್ತೇ ಬೇಕು ಅಂತ ಹೇಳಿಬಿಟ್ಟು ನಾವು ಡೆಲಿವರಿ ಮಾಡಿಸ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ನಮ್ಮ ಮನೆಗೆ ಹೊಸ ಒಂದು ಗಾಡಿ ಬಂದಿತ್ತು. ದೇವರು ನನ್ನ ಮಗಳಿಗೆ ಆಯಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.